ಕಲಬುರಗಿಯಲ್ಲಿ ಕರವೇ ನಾರಾಯಣಗೌಡ ಬಣದ ವತಿಯಿಂದ ಸುದ್ದಿಗೋಷ್ಠಿಯನ್ನು ಮಾಡಲಾಗಿದೆ. ಜೇವರ್ಗಿ ಹಾಗೂ ಶಾಬಾದ್ ಬ್ರಿಡ್ಜ್ ರಸ್ತೆ ಕಾಮಗಾರಿ ಬಗ್ಗೆ ಮಾಹಿತಿ ನೀಡಿದ್ದಾರೆ ಮುಖಂಡರು. ಕಾಮಗಾರಿಯಿಂದ ರೈತರು ಪರದಾಟ ನಡೆಸಿದ್ದಾರೆ. ರೈತರ ಹೊಲದಲ್ಲಿ ರಸ್ತೆ ನಿರ್ಮಾಣ ಅಧಿಕಾರಿಗಳಿಂದ ದರ್ಪ ತೋರಲಾಗ್ತಿದೆ. ರೈತರ ಅನುಮತಿ ಇಲ್ಲದೆ ರೈತರ ಹೊಲದಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಕೇಳಿದ್ರೆ ಗೂಂಡಾವರ್ತನೆಯನ್ನ ತೋರ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಆರೋಪವನ್ನು ಮಾಡಿದ್ದಾರೆ. ಇನ್ನು ಸ್ಥಳ ಪರಿಶೀಲನೆಗೆ ಹೋಗಿದ್ರು ಕರವೇ ಜಿಲ್ಲಾಧ್ಯಕ್ಷ ಆನಂದ್ ದೊಡ್ಮನಿ ಹಾಗೂ ಅವರ ಟೀಮ್. ಪರಿಶೀಲನೆ ವೇಳೆ ಮತ್ತೊಂದು ಅಕ್ರಮ ಬಯಲಿಗೆ ಬಂದಿದೆ. ತಂದಿದೆ ಕರವೇ ಬಣ. ಭೀಮಾ ನದಿ ಮರಳು ಅಲ್ಲಿಂದಲೇ ತೆಗೆದು ನೇರವಾಗಿ ಕಾಮಗಾರಿಗೆ ಬಳಸ್ತಾ ಇದ್ದಾರೆ ಎಂಬ ಆರೋಪ ಮಾಡಿದ್ದಾರೆ ಆನಂದ್ ದೊಡ್ಮನಿ ಅವರು. ಮರಳು ತೆಗೆದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡ್ತಿದ್ದಾರೆ ಗುತ್ತಿಗೆದಾರರು. ಭೀಮಾ ನದಿಯಲ್ಲಿ ಬೋಟ್ ಹಚ್ಚಿ ಪೈಪ್ಲೈನ್ ಮಾಡಿ ಅಕ್ರಮವಾಗಿ ಮರಳನ್ನ ತೆಗಿತಾ ಇದ್ದಾರೆ ಎಂದು ಗಂಭೀರವಾಗಿ ಆರೋಪವನ್ನ ಆನಂದ್ ದೊಡ್ಮನಿಯವರು ಮಾಡಿದ್ದಾರೆ. ಏನೋ ಇದ್ರ ಬಗ್ಗೆ ಸಂಪೂರ್ಣವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣದ ಕಲಬುರಗಿಯ ಜಿಲ್ಲಾಧ್ಯಕ್ಷ ಆನಂದ್ ದೊಡ್ಮನಿ ಮಾಹಿತಿಯನ್ನು ನೀಡಿದ್ದಾರೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಮಾಧ್ಯಮದ ಮುಖಾಂತರ ಕೆಲವೊಂದು ವಿಚಾರಗಳನ್ನು ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಮತ್ತು ಶಾಬಾದ್ ತಾಲೂಕಿಗೆ ಸಂಬಂಧಿಸಿದಂತೆ ಒಂದು ನಮ್ಮ ಕರವೇ ಕಾರ್ಯಕರ್ತರಿಗೆ ಕರೆ ಬರುತ್ತೆ. ಏನಂದರೆ ಇಲ್ಲೊಂದು ಬ್ಯಾರೇಜ್ ನಡೆದಿದೆ ಕಾಮಗಾರಿ. ಇಲ್ಲಿ ಹೋಗ್ತಕ್ಕಂಥ ಹೊಲಗಳು, ಆ ಬ್ಯಾರೇಜ್ಗೆ ಹೋಗ್ತಕ್ಕಂಥ ರೈತರ ಜಮೀನುಗಳು ಇರ್ತವೆ. ಅಲ್ಲಿ ರಸ್ತೆಯನ್ನು ಮಾಡ್ಕೊಂಡಿರ್ತಾರೆ ಅವರು. ಯಾರು ಏಜೆನ್ಸಿಯವರು. ಆ ಏಜೆನ್ಸಿಯವರು ರಸ್ತೆ ಮಾಡ್ಕೊಳ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ರೈತರಿಗೆ ಯಾವುದೇ ರೀತಿಯಿಂದ ಪರಿಹಾರ ಕೊಟ್ಟಿರೋದಿಲ್ಲ. ರೈತರು ಪರ್ಮಿಷನ್ ಕೂಡ ತಗೊಳ್ಳಾರ್ದೇ ಅವರಿಗೆ ಸ್ವಲ್ಪ ಗೂಂಡಾವರ್ತನೆ ತೋರಿ ರೋಡ್ ಮಾಡ್ಕೊಂಡು ಹೋಗಿರ್ತಾರೆ. ಆ ವಿಚಾರ ಸಂಬಂಧಪಟ್ಟಂಗೆ ನಾವೆಲ್ಲರೂ ಸ್ಥಳ ಪರಿಶೀಲನೆಗೆ ಹೋಗಿರ್ತೀವಿ. ಆ ಹೋದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿದ್ದೇನಪ್ಪ ಅಂದರೆ ಅಲ್ಲಿ ಆ ಸ್ಥಳದಲ್ಲಿರ್ತಕ್ಕಂತಹ ಮರಳನ್ನು, ಆ ಭೀಮಾ ನದಿಯಲ್ಲಿ ಬರ್ತಕ್ಕಂಥ ಮರಳನ್ನು ಸ್ವತಃ ಅಲ್ಲೇ ಎಗೆದು ಅಲ್ಲೇ ಬಳಸ್ತಾ ಇದ್ದಾರೆ ಅಂತೇಳಿ ನಮ್ಮ ಗಮನಕ್ಕೆ ಬರುತ್ತೆ. ನಾವಾಗ ಅಲ್ಲಿರ್ತಕ್ಕಂಥ ಏಜೆನ್ಸಿಯವ್ರಿಗೆ ಕೇಳ್ತೀವಿ, ಇದು ಯಾರ ಪರ್ಮಿಷನ್, ನೀವು ಯಾರು ಕೊಟ್ಟಿದ್ದು, ಇಲ್ಲಿರ್ತಕ್ಕಂಥ ಮರಳನ್ನು ತೆಗೆದು ಯಾರು ಕೊಟ್ಟಿದ್ದು ನಿಮಗೆ ಅಂತ ಹೇಳಿದಾಗ ಅವ್ರಂತಾರೆ, ಇಲ್ಲ ಸರ್ ನಾವು ರಾಯಲ್ಟಿ ಕಟ್ಟಿದ್ದೀವಿ ಅಂತಾರೆ. ಸರಿ ಅಂಥೇಳಿ ನಾವು ಇಲಾಖೆಗೆ ಕೇಳ್ತೀವಿ. ಇಲಾಖೆಯವರು ಯಾವುದೇ ರೀತಿಯಿಂದ ಒಂದು ಉತ್ತರ ಕೊಡಲ್ಲ ನಾವು ಮೌಖಿಕವಾಗಿ ಕೇಳಿದಾಗ. ಹಾಗಾಗಿ ನಮಗೆ ಸ್ವಲ್ಪ ಗೊಂದಲ ಆಗಿತ್ತಂದರೆ ಅದು ಜೇವರ್ಗಿಗೆ ಬರುತ್ತೋ ಕಡೆಹಳ್ಳಿ ಅಥವಾ ಶಾಬಾದ್ ಬರುತ್ತಂತ ನಮ್ಗೆ ಗೊಂದಲ ಇರುತ್ತೆ. ಹಾಗಾಗಿ ನಾವು ಜೇವರ್ಗಿ ತಾಲೂಕಾ ತಹಸೀಲ್ದಾರದವ್ರಿಗೆ ಕೂಡ ಫೋನ್ ಮೂಲಕ ಮಾತಾಡ್ತೀವಿ. ಸರ್, ಒಂದು ಈ ರೀತಿ ಕೆಲಸ ನಡೆದಿದೆ, ಇಲ್ಲಿ ಮರಳು ಅಗಿತಾ ಇದ್ದಾರೆ ಮತ್ತು ರೈತರಿಗೆ ಕೂಡ ಬೆದರಿಸಿ ರಸ್ತೆಯನ್ನು ಮಾಡ್ಕೊಂಡಿದ್ದಾರೆ, ನಿಮಗೇನಾದರೂ ಗಮನಕ್ಕಿದೆನಾ ಅಂದಾಗ ಅವರೆಲ್ಲ ಕಡೆಹಳ್ಳಿ ಆ ಬ್ಯಾರೇಜು ನಮಗೆ ಬರಲ್ಲ, ಅದು ಶಾಬಾದ್ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಶಾಬಾದ್ ತಹಸೀಲ್ದಾರರು ಕೂಡ ಫೋನಲ್ಲಿ ಮಾತಾಡಿ ಅವ್ರು ಹೌದು ಕಡೆಹಳ್ಳಿ ನಮಗೆ ಬರುತ್ತೆ, ಬ್ಯಾರೇಜ್ ನಮಗೆ ಬರುತ್ತೆ, ಆದರೆ ನಮಗೆ ಯಾವುದೇ ರೀತಿಯಿಂದ ನಮ್ಮ ಗಮನಕ್ಕಿಲ್ಲ ಅನ್ನೋ ಸ್ಪಷ್ಟತೆಯನ್ನು ಕೊಡ್ತಾರೆ. ಕೊಟ್ಟಾಗ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಶಾಬಾದ್ ತಾಲೂಕು ಅಧ್ಯಕ್ಷರಿಗೆ ಕರೆ ಮಾಡಿಬಿಟ್ಟು ಈ ರೀತಿ ಒಂದು ನಮ್ಮ ಸರ್ಕಾರದ ಖಜಾನೆ ಲೂಟಿ ಆಗ್ತಾಯಿದೆ, ಅಕ್ರಮವಾಗಿ ಮರಳು ತೆಗಿತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ರೈತರಿಗೆ ಅನ್ಯಾಯ ಆಗಿದೆ ಅಂಥೇಳಿ ಒಂದು ಮನವಿ ಪತ್ರ ಕೊಡೋಕ್ಕೆ ನಾನು ಹೇಳ್ತೀನಿ. ಹಾಗಾಗಿ ಅಲ್ಲಿನ ತಾಲೂಕು ಅಧ್ಯಕ್ಷರು ಅಲ್ಲಿನ ಶಾಬಾದ್ ತಾಲೂಕಿನ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡ್ತಾರೆ. ಕೊಟ್ಟು 2 ದಿನದಲ್ಲಿ ಶಾಬಾದಿನ ತಹಸೀಲ್ದಾರ್ ಅವರು ಸ್ಥಳ ಪರಿಶೀಲನೆಗೆ ಅಂಥೇಳಿ ಬರ್ತಾರೆ. ಅವ್ರು ಬರುವಾಗ ನಮಗೆ ಕೂಡ ಕರೆ ಮಾಡ್ತಾರೆ, ನಾವು ಸ್ಥಳ ಪರಿಶೀಲನೆ ಹೊಂಟಿದ್ದೀವಿ ಬನ್ನಿ ಅಂಥೇಳಿ. ನಾವು ಕೂಡ ಹೋಗಿರ್ತೀವಿ. ಹೋದಾಗ ಅವತ್ತು ಅಲ್ಲಿ ಮಳೆ ಬಂದುಬಿಟ್ಟು ವಾಹನ ಹೋಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ವಾಹನ ಹೋಗಲ್ಲ. ಹಾಗಾಗಿ ತಹಸೀಲ್ದಾರ್ ಮೇಡಮ್ ಅವ್ರು ಏನು ಮಾಡ್ತಾರೆ, ಸರ್ ನನಗೆ ಅಲ್ಲಿ ನಾವು ಬರೋಕ್ಕಾಗ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗಿರುತ್ತೆ, 1-1.5 ಕಿಲೋಮೀಟ್ರ್. ಆವಾಗ RIVನ ಅವ್ರು ಕಳಿಸ್ತಾರೆ, ಸರ್ ನಮ್ಗೆ ವಾಹನ ಬರಲ್ಲ, ಅಷ್ಟು ಅರ್ಧ ಬಾರಿ ಹೆಣ್ಮಗಳಾಗ್ತಾರೆ, ನಾವು ಕೂಡ ಅವ್ರಿಗೆ ಏನು ಅನ್ನಲಿಲ್ಲ. RIVನ ಸ್ಥಳ ಪರಿಶೀಲನೆ ಅಂತ ನಮ್ಮ ಜೊತೆನೇ ಕಳಿಸ್ತಾರೆ ಅವರು. ಅಲ್ಲಿ ಹೋದಂಥ ಸಂದರ್ಭದಲ್ಲಿ RI ಮತ್ತು VI ಇಬ್ಬರು ನೋಡಿದ್ದಾರೆ. ನೋಡಿಬಿಟ್ಟು ಆವಾಗಲ್ಲಿ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಅಲ್ಲಿ ಮರಳೇನು ತೆಗಿತಾ ಇದ್ದಾರೆ ತಿರ್ತಾರೆ, ಅಲ್ಲಿ ಬೋಟನ್ನು ಹಚ್ಚಿರ್ತಾರೆ. ಇದು ದೊಡ್ಡ ಅಕ್ರಮ. ಇದು ದೊಡ್ಡ ಅಕ್ರಮ ಅಂದರೆ ಇದು ಯಾವ ರೀತಿ ಅಂದರೆ ಅಂಥದ್ದು ಕಾನೂನಿನ ಅಡಿಯಲ್ಲಿ ಯಾವುದೇ ರೀತಿ ಅವಕಾಶ ಇಲ್ಲ. ಬೋಟ್ ಹಚ್ಚಿ ಮರಳಂತ, ಯಾಕಂದರೆ ನದಿಯ
ದಾರಿಯನ್ನು ದಿಕ್ಕನ್ನೇ ಬದಲಾಯಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಎಂಥ ಬೋಟ್ ಹಚ್ಚಿರ್ತಾರೆ, ಬೋಟ್ ಹಚ್ಚಿಟ್ಟು ಪೈಪ್ಲೈನ್ ಮಾಡಿಬಿಟ್ಟು ಮರಳನ್ನು ತೆಗಿತಾ ಇರ್ತಾರೆ ಅವರು. ಅವೆಲ್ಲ ವೀಕ್ಷಿಸಿ RIVI ಮತ್ತು GPS ಫೋಟೋ ಮಾಡ್ತಾರೆ ಅವರು. ಫೋಟೋ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮರಳನ್ನು ಕೂಡ ಸ್ಟಾಕ್ ಮಾಡಿರ್ತಾರೆ. ಸುಮಾರು 60-70 ಲಕ್ಷದ ಮರಳನ್ನು ಸ್ಟಾಕ್ ಮಾಡಿರ್ತಾರೆ ಅವರು. ನಾವು ಆ ವಿಚಾರವಾಗಿ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತೊಗೊಂಡಿದ್ದೀವಿ. ನಮ್ಮ ಹತ್ರ ಇರೋ ದಾಖಲೆ ಇದ್ದಾವೆ. ಅವರು ಏಜೆನ್ಸಿಯವರು ಲೆಟ್ರ್ ಬರೀತಾರೆ. ಯಾರಿಗೆ? ಮೈನ್ಸ್ ಅವರಿಗೆ ಒಂದು ಲೆಟ್ರ್ ಬರೆದಿರ್ತಾರೆ. ಯಾವಾಗಂದ್ರೆ ಅರ್ಧ ಕೆಲಸ ಆದಮೇಲೆ ಬರೀತಾರೆ. ಅಲ್ಲಿವರೆಗೂ ಹಂಗೆ ಮರಳು ತೆಗೆದಿರ್ತಾರೆ. ಯಾರಿಗೂ ಮೈನ್ಸ್ ಅವ್ರಿಗೆ ಕೂಡ ಇನ್ನೂರು RT ಪೇ ಮಾಡಿದಾಗ ಒಂದು ಲೆಟ್ರನ್ನು ಬರೀತಾರೆ ಅವ್ರಿಗಂತ, ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಬರುವಂಥ ಮರಳನ್ನು ನಾವು ಬಳಸ್ಕೊಳ್ತೀವಿ, ನೀವು ಪರ್ಮಿಷನ್ ಕೊಡಿ ಅಂತ DD ಅವರಿಗೆ ಒಂದು ಲೆಟ್ರ್ ಬರೀತಾರೆ ಅವರು. ಆವಾಗ DD ಅವರೇ ಸ್ವತಃ ಏನು ಲೆಟ್ರ್ ಬರೆದಿದ್ದಾರೆ ಅಂದರೆ ನೋಡ್ಬೋದು, ನಾವು ಹೈಲೈಟ್ ಮಾಡಿದ್ದೀವಿ. ಸದರಿ ಪ್ರದೇಶದ ದೊರೆಯುವ ಮರಳು ಸಿಲ್ಟ್ನಿಂದ ಕೂಡಿದ್ದು ಅಂತ ಹೇಳ್ತಾರೆ ಅವರು. ಯಾರು? MI ಚೀಫ್ ಇಂಜಿನಿಯರ್ ಹೇಳ್ತಾರೆ. ಆ ಮರಳು ಸಿಲ್ಟ್ನಿಂದ ಕೂಡ್ಯದ, ಹಾಗಾಗಿ ತಾವು ಎಮಿಸೆಂಟ್ ಬಳಸಲು ಮುಖ್ಯ ಇಂಜಿನಿಯರ್ ಸಣ್ಣ ನೀರಾವರಿಯವರು ತಿಳಿಸಿರುತ್ತಾರೆ ಅಂತ ಹೇಳ್ತಾರೆ. ಮುಖ್ಯ ಇಂಜಿನಿಯರ್ ಅವ್ರು ಹೇಳ್ತಾರೆ ಆ ಕೆಲಸಕ್ಕೆ ಅದು ಸೂಕ್ತ ಅಲ್ಲ, ಮರಳು ಸಿಲ್ಟ್ನಿಂದ ಕೂಡ್ಯದ ಅಂತ ಕ್ಲಿಯರಾಗಿ ಅವರು ರೈಟಿಂಗಲ್ಲಿದೆ, ಅವ್ರು ಕೊಟ್ಟ ಲೆಟ್ರ್ ಇದು. ಆದರೂ ಕೂಡ ನಮ್ಗೆ ಅರ್ಥ ಆಗ್ತಿಲ್ಲ. ಮೈನ್ಸ್ ಅವರು ಅವರಿಗೇನು ಲೆಟ್ರ್ ಕೊಡ್ತಾರಂದರೆ, ನೀವು ರಾಜಧನವನ್ನು ಭರಿಸಿ ಆ ಮರಳನ್ನು, ಅಲ್ಲಿ ಬರ್ತಕ್ಕಂಥ ಮರಳನ್ನು ಬಳಸ್ಕೊಳ್ರಿ ಅನ್ನೋಂಥ ಅವ್ರಿಗೊಂದು ಲೆಟ್ರ್ ಕೊಡ್ತಾರೆ ಅವರು. ಯಾರು? DD ಅವರು, ಮೈನ್ಸ್ DD ಅವರು ಲೆಟ್ರ್ ಕೊಡ್ತಾರೆ. ಚೀಫ್ ಇಂಜಿನಿಯರ್ ಬಳಸ್ಕೊಳ್ಳೋಕೆ ಬೇಡ, ಇದು ಸೂಕ್ತ ಅಲ್ಲ, ನೀವು ಎಮ್ಸೆಟ್ ಅಂತ ಬಳಸ್ರಿ ಅಂತ ಹೇಳಿ ಕೊಟ್ಟರು ಕೂಡ ಇವರು ಬಳಸ್ಕೊಡ್ರಿ ಅಂತ ಹೇಳ್ತಾರೆ. ಅದು ತನಿಖೆ ಮೂಲಕ ಗೊತ್ತಾಗಬೇಕು ಏನಿತ್ತು, ಅದು ಸೂಕ್ತ ಇದೇನಾ ಇಲ್ವಾ ಅಂತ ಹೇಳಿ ಇಂಜಿನಿಯರ್ ಅವ್ರು ಹೇಳಿದ್ದಾರೆ. ಸಿಲ್ಟ್ ಅದ, ಅದರಿಂದ ಡ್ಯಾಮೇಜ್ ಆಗುತ್ತೆ, ಕ್ವಾಲಿಟಿ ಆಗಲ್ಲ ವರ್ಕ, ನೀವು ಬಳಸ್ಬೇಡ್ರಿ, ಎಮ್ಸೆಂಟ್ ಬಳಸಂತ ಹೇಳಿದ್ದಾರೆ. ಇವರು ನೀವು ಬಳಸ್ರಿ, 24 ಲಕ್ಷ ರಾಯಲ್ಟಿ ಕಟ್ಟಿ ಬಳಸ್ಕೋಬೋದು ಅಂತ ಇವ್ರು ಕೊಡ್ತಾರೆ. ಕಾಮಗಾರಿ ಜವರ್ಗಿ ತಾಲೂಕಿನ ಮದರಿ ಗ್ರಾಮದ ಹತ್ತಿರ ಭೀಮಾ ನದಿಯಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸುತ್ತಿರುವ ಬ್ಯಾರೇಜ್ ಇದು. ಕಳಪೆ ಸಿಲ್ಟ್ ಬಳಸಬಾರ್ದಂತೆ ಇಂಜಿನಿಯರೇ ಹೇಳಿದ್ದಾರೆ, ನಾವು ಹೇಳಿಲ್ಲ. ಇಂಜಿನಿಯರೇ ಹೇಳ್ತಾರೆ ಬಳಸಬಾರ್ದು, ಎಮ್ಸೆಂಟ್ ಬಳಸ್ರಿ ಅಂತ ಹೇಳಿ. ಆದರೆ DD ಅವರು ರಾಯಲ್ಟಿ 24 ಲಕ್ಷ ಎಷ್ಟು ಕಟ್ಟಕ್ಕೆ ಹೇಳ್ತಾರಂದರೆ, ಇವರು 24,57,350 ರೂಪಾಯಿಗಳ ಚಲನ್ ಮುಖಾಂತರ ಪಾವತಿಸಿ ಷರತ್ತಿಗೆ ಒಳಪಟ್ಟು ಅನುಮತಿ ನೀಡಲಾಗಿದೆ ಅಂತ ಹೇಳ್ತಾರೆ. ಷರತ್ತೇನು ಕೇಳ್ತಾರೆ ಅಂದರೆ, ಈ ಮೇಲೆ ತಿಳಿಸಿದ ಕಾಮಗಾರಿ ಕೈಗೊಳ್ಳುವ ಸಮಯದಲ್ಲಿ ದೊರಕುವ ಮರಳನ್ನು ಹೊರತುಪಡಿಸಿ ಬೇರೆ ಪ್ರದೇಶದಲ್ಲಿ ಗಣಿಗಾರಿಕೆ ಸಾಗಾಣಿಕೆ ಮಾಡಿರುವುದು ಹಾಗೂ ಸದರಿ ಮರಳನ್ನು ಅದೇ ಕಾಮಗಾರಿಗೆ ಹೊರತುಪಡಿಸಿ ಸಾಗಾಣಿಕೆ ಮಾಡಿದ್ದಲ್ಲಿ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು ಅಂತ DD ಅವರು ಹೇಳ್ತಾರೆ. ಈಗ ನಾವು ಅವ್ರಿಗೆ ಕೇಳ್ತೀವಿ, ಅಲ್ಲಿರ್ತಕ್ಕಂಥ ಬೋಟ್ ಯಾರು ಹಚ್ಚಿದ್ರು? ಬೋಟ್ ಮೂಲಕ ಮರಳನ್ನು ತೆಗೆದಿದ್ದಾರೆ. ನಮ್ಮ ಹತ್ರ GPS ಫೋಟೋ ಇದ್ದಾಗ ನಮ್ಮ ಮಾತು ಬೇಡ, ಮೊನ್ನೆ ಶಾಬಾದ್ ತಹಸೀಲ್ದಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಡಿಸ್ಟಿಕ್ DD ಅವರಿಗೆ ಲೆಟ್ರ್ ಬರೆದಿದ್ದಾರೆ. ಅವರು ಏನಂತ ನಾವು ವೀಕ್ಷಣೆ ಮಾಡಿದ ಇದು ನೋಡ್ಬೋದು. RI ರಿಪೋರ್ಟ್ ಆಗ್ತಾನೆ ಏನಂತ, ದಿನಾಂಕ 3/7/2026 ಗ್ರಾಮ ಆಡಳಿತ ಅಧಿಕಾರಿ ಕಡೆಹಳ್ಳಿ ಹಾಗೂ ನಾನು ಖುದ್ದಾಗಿ ಸದರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಭೀಮಾ ನದಿ ಬ್ಯಾರೇಜ್ ಕಾಮಗಾರಿ ನಡೆಯುತ್ತಿದ್ದು, ಸದರಿ ಭೀಮಾ ನದಿಯಿಂದ JCB ಮತ್ತು ಬೋಟ್ ಯಂತ್ರದ ಮೂಲಕ ಮರಳು ಅಗೆಯುತ್ತಿರುವುದು ಸ್ಥಾನಿಕವಾಗಿ ಕಂಡುಬರುತ್ತೆ ಅಂಥೇಳಿ RI ಮತ್ತು ತಹಸೀಲ್ದಾರ್ ಅವರು ರಿಪೋರ್ಟ್ ಮಾಡ್ತಾರೆ. ಇದು ರಿಪೋರ್ಟ್ ಇದು ಮಾಡಿಬಿಟ್ಟು ಅವರು ಜಿಲ್ಲಾಧಿಕಾರಿ ಮತ್ತು ಇದು ಏನು ಮೈನ್ಸ್ DD ಅವರಿಗೆ ಇದನ್ನ ಕ್ರಮ ಕೈಗೊಳ್ರಿ ಅಂತ ಲೆಟ್ರ್ ಹಾಕಿದ್ದಾರೆ. ಈ ಲೆಟ್ರ್ ಬರೆದು ಕೂಡ ಈಗ ಸುಮಾರು ಒಂದು ತಿಂಗಳಾಗಕ್ಕೆ ಬಂತು. ಜಿಲ್ಲಾಧಿಕಾರಿಗಳು ಕೂಡ ಯಾವುದೂ ಕ್ರಮ ಕೈಗೊಳ್ತಾ ಇಲ್ಲ, ಮೈನ್ಸ್ ಆಫೀಸರ್ ಕೂಡ ಯಾವುದೇ ಕ್ರಮ ಕೈಗೊಳ್ತಿಲ್ಲ. ಇಲ್ಲಿ ನಮಗೆ ಅನುಮಾನ ಏನು ಕಾಡ್ಲತ್ತದಪ್ಪ ಅಂದ್ರೆ, ಇಷ್ಟೆಲ್ಲ ಒಂದು ತಾಲೂಕು ದಂಡಾಧಿಕಾರಿಗಳು ತಹಸೀಲ್ದಾರ್ ಅವರು ಸ್ವತಃ ರಿಪೋರ್ಟ್ ಮಾಡ್ತಾರೆ, ನಮ್ಮ ಕಣ್ಣಿಗೆ ಈ ರೀತಿ ಕಂಡಿದೆ, ಸ್ಥಾನಿಕವಾಗಿ ಕಂಡಂತ ರಿಪೋರ್ಟ್ ಮಾಡಿದ್ರು ಕೂಡ ಇವ್ರು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಅಲ್ಲಿ ಮರಳು ಯಾರು ಅಗಿತಾ ಇದ್ರು, ಮರಳು ಯಾರು ತೆಗಿತಾ ಇದ್ರು? ಅದು ಅರ್ಧ ಕಾಮಗಾರಿ ಆದಮೇಲೆ ಏಜೆನ್ಸಿಯವರು ಮೈನ್ಸ್ ಅವ್ರಿಗೆ ಕೇಳ್ತಾರೆ, ನಾವು ಮರಳು ಇಲ್ಲಿ ಬರ್ತಕ್ಕಂಥ ಆಲ್ರೆಡಿ ಅದು 30% ಕೆಲಸ ಮುಗಿದು ಹೋಗಿತ್ತು, ಅಲ್ಲಿ ತನಕ ಹಾಗೆ ತೆಗೆದಿದ್ದಾರೆ ಅವ್ರು ಮರಳು. ಅದು ಕೂಡ ನಮ್ಮ ಹತ್ರ ಸಾಕ್ಷಿ ಆಧಾರಗಳಿವೆ. ಅದು ಭುವನೇಶ್ವರಿ ಕನ್ಸ್ಟ್ರಕ್ಷನ್ ಅಂತ ಹೇಳಿ, ಅದು ಬೆಂಗಳೂರದು, ಅದೊಂದು ಕನ್ಸ್ಟ್ರಕ್ಷನ್ ಏಜೆನ್ಸಿ ಅದು. ಹಾಗಾಗಿ ನಾವು ಕೇಳ್ತಿರೋದು ಏಜೆನ್ಸಿ ಬಗ್ಗೆ ಪ್ರಶ್ನೆ ಮಾಡಲ್ಲ, ಯಾಕಂದರೆ ಇಲ್ಲಿ ಇರ್ತಕ್ಕಂಥ ರಕ್ಷಕರೇ ಭಕ್ಷಕರಾಗಿದ್ದಾರೆ. ಖನಿಜ ಸಂಪನ್ಮೂಲ ಕಾಯಬೇಕಾಗಿರೋದು ನಮ್ಮ DD ಮೈನ್ಸ್
ಅಧಿಕಾರಿಗಳದು ಅವರೇ ಅಲ್ಲಿ ಬೋಟ್ ಹಚ್ಚಿದ್ರು ಕೂಡ ಸುಮ್ಮನೆ ಇರ್ತಾರೆ, ಅಲ್ಲಿ ಮರಳು ಅವ್ರ ಗಮನಕ್ಕಿಲ್ದಂಗೆ ಬಳಸಿದ್ರು ಕೂಡ ಸುಮ್ಮನೆ ಇರ್ತಾರೆ. ಇಲ್ಲಿ ಅರ್ಥ ಆಗ್ತದೆ ಏನಂದರೆ ಅವರು ಕೂಡ ಅದರಲ್ಲಿ ಶಾಮೀಲಾಗಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕನ್ನಡಿ ಬ್ರಿಸ್ಕಮ್ ಬ್ಯಾರೇಜ್ಗೆ ಸೂಕ್ತ ಕ್ರಮಕ್ಕಾಗಿ ಎಲ್ಲ ತಾಲೂಕು ಕರವೇ ಕಾರ್ಯಕರ್ತರು 2-3 ದಿವಸದಿಂದನೇ ನಾನು ಆದೇಶ ಮಾಡಿದ್ದೆ. ಪ್ರತಿಯೊಂದು ತಾಲೂಕಿನಿಂದ ಕೂಡ ಕರವೇ ಕಾರ್ಯಕರ್ತರು ಆಯಾ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿರಿ. ವಿಷಯ ಇದೆ, ಇಂಥ ಖನಿಜ ಸಂಪತ್ತು, ನಮ್ಮ ಖನಿಜ ಸಂಪತ್ತು ಲೂಟಿ ಆಗ್ತಾ ಇದ್ದರೂ ಕೂಡ ತಾವು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ನಮಗೆ ಸಂಶಯ ಆಗ್ಯದ. ತಾವು ಕ್ರಮ ಕೈಗೊಳ್ಳೋಂಥ ಎಲ್ಲ ಪ್ರತಿಯೊಂದು ತಾಲೂಕಲ್ಲಿ ಕೂಡ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದೀವಿ. ಮನವಿ ಸಲ್ಲಿಸಿರಿ, ಸುದ್ದಿ ಪ್ರಸಾರ ಆಗಿದೆ, ಎಲ್ಲ ಕೂಡ ಇಲ್ಲಿವರೆಗೂ ಕೂಡ ಒಂದು ಕ್ರಮ ಕೈಗೊಳ್ತಿಲ್ಲ. ಯಾಕಂದ್ರೆ ಎಲ್ಲರೂ ಶಾಮೀಲಾಗಿದ್ರು. ಅಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ಲತ್ತದ, ತಪ್ಪು ಮಾಡಿದವ್ರಿಗೆ ಅವ್ರು ಯಾರ ಮೇಲೆ ಅವ್ರವ್ರ ಮೇಲೆ ಕ್ರಮ ಕೈಗೊಳ್ಬೇಕಾ? ನಮ್ಮ ಮುಂದಿನ ನಡೆ ಏನಂದ್ರೆ, ನಾನು ಅವ್ರಿಗೆ ಸಮಯನ ಕೊಟ್ಟಿದ್ದೀನಿ 1 ವಾರ, ಹೆಚ್ಚು ಕಮ್ಮಿ 1 ವಾರದಲ್ಲಿ ಅವ್ರು ಇದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳಲ್ಲ ಅಂದರೆ ಹಂತವಾಗಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಪ್ರತಿಯೊಂದು ತಾಲೂಕು ಅಧ್ಯಕ್ಷರಿಂದ ಧರಣಿ ಸತ್ಯಾಗ್ರಹವನ್ನು ಕೂಡ ಕಸ್ತೀವಿ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆನೆ. ಇದು ಹೊರತುಪಡಿಸಿ ಕೂಡ ಮಣಿ ಇಲ್ಲಲ್ಲ ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಯಾವತ್ತು ಕಲಬುರಗಿಗೆ ಬರ್ತಾರೋ ಅವತ್ತು ಇಡೀ ಕಲಬುರಗಿ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಿಂದ 100 ಕಾರ್ಯಕರ್ತರನ್ನು ಕರ್ಕೊಂಡು ಬಂದು ಉಗ್ರವಾದ ಹೋರಾಟ ಮಾಡುವ ಮುಖಾಂತರ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವು ಮುತ್ತಿಗೆ ಹಾಕ್ತೀವಿ ಅಂಥೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಆಗಿಲ್ಲ, ಅದ್ರ ಪತ್ರ ರವಾನೆ ಆಗಿದೆ. ನಮ್ಮ ಮಾತಿರಲ್ರಿ, ಸರ್ಕಾರಿ ಅಧಿಕಾರಿ ತಹಸೀಲ್ದಾರ್ ಅಂದ್ರೆ ಯಾರು ರೀ? ತಹಸೀಲ್ದಾರ್ ಅವರೇ ಕಳಿಸಿದ್ದಾರೆ ಜಿಲ್ಲಾಧಿಕಾರಿ, ಇದ್ರ ಮೇಲೆ ಕ್ರಮ ಕೈಗೊಳ್ರಿ ಅಂತೇಳಿ. ಆ ತಹಸೀಲ್ದಾರರು ಕ್ರಮ ಕೈಗೊಳ್ರಿ ಅಂದರೂ ಕೂಡ ಜಿಲ್ಲಾಧಿಕಾರಿ ಏನೂ ಕ್ರಮ ಕೈಗೊಳ್ತಾ ಇಲ್ಲ. ಹಾಗಾಗಿ ಈ ಭೇಟಿಯಾಗೋ ಅವಶ್ಯಕತೆ, ಅನಿವಾರ್ಯತೆ ನಮ್ಗೆ ಆಗ್ತಾಯಿಲ್ಲ. ಯಾಕಂದರೆ ಈಗ ನಮ್ಮ ಮಾತಿಗಿಂತ ಅವರದೇ ಆದಂತಹ ಸರ್ಕಾರದ ಅಧಿಕಾರಿಗಳು, ಒಂದು ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು, ಒಂದು ತಾಲೂಕು ದಂಡಾಧಿಕಾರಿಗಳು ಲೆಟರ್ ಕೊಡ್ತಾರೆ, ನಮಗೆ ಸ್ಥಾನಿಕವಾಗಿ JCB ಮತ್ತು ಬೋಟ್ ಕಂಡಿದೆ ಅಂಥೇಳಿ, ಆದರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಬೇಲಿನೇ ಎದ್ದು ಹೊಲ ಮೇಯ್ದಂಗೆ ಆಗ್ಲತ್ತದಿಲ್ಲ. ಅರೆ ಸಹಜವಾಗಿ ಅಂಗೈ ಹುಣ್ಣಿಗೆ ಕನ್ನಡಿ ಹಾಕ್ಬೇಕ್ರಿ. ಅಂಗೈದಾಗ ಹುಣ್ಣು ಕಾಣ್ಲತ್ತದ, ಅಲ್ಲಿ ಬೋಟ್ JCB ಮೂಲಕ ಅಗಿಲತ್ತಾರ ಮಣ್ಣು ಅಂತ ಹೇಳಿದ್ವಿ. ಮತ್ತು ಇನ್ನೊಂದು ಸಿಲ್ಟ್ನಿಂದ ಕುಡಿಯೋದು ಬಳಸಂಗಿಲ್ಲ ಅಂತ ಹೇಳ್ತಾರೆ, ಯಾರು ಇಂಜಿನಿಯರ್ ಹೇಳ್ತಾರೆ. ಬಟ್ ಬಳಸ್ಲತ್ತಾರ ಅಂದ್ಮ್ಯಾಗ ಇಂಜಿನಿಯರ್ ವಿಸಿಟ್ ಮಾಡಿರ್ತಾರಲ್ಲಿ, ವಿಸಿಟ್ ಮಾಡಿದಾಗ ನೀ ಇದು ಬ್ಯಾಗ್ ಬಳಸ್ಲತ್ತೀಪ, ಬಳಸಂಗಿಲ್ಲಲ್ಲ ಅಂಥೇಳಿ ಕೆಲಸ ಸ್ಟಾಪ್ ಮಾಡಿಸ್ಬೇಕಿತ್ತು. ಸರ್ಕಾರಿ ಅಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಗಮನಕ್ಕೆ ಆ ಥರ 100% ಜಿಲ್ಲಾಧಿಕಾರಿ ನಾವು ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೋ ಆವತ್ತಿನ ದಿನ ಅವ್ರಿಗೆ ಹೋರಾಟದ ಮುಖಾಂತರ ಸಹಸ್ರಾರು ಸಂಖ್ಯೆಯಲ್ಲಿ ಸುಮಾರು ಒಂದು 300-500 ಜನ ಸೇರಿಕೊಂಡು ನಾವು ಉಗ್ರವಾದ ಹೋರಾಟ ಮಾಡೋ ಮುಖಾಂತರ ಅವ್ರಿಗೆ ಮನವಿಯನ್ನು ಸಲ್ಲಿಸ್ತೀವಿ.